ಭಕ್ತರೇ, ನೀವೆಲ್ಲ ಯಾವ ಸಂಕಟಕ್ಕೆ ಸಿಲುಕಿದ್ದೀರಾ ಅಂತ ಹೇಳಿ, ನಮ್ಮಿಂದ ಆಗಬಹುದಾದ ಸಹಾಯ ಮಾಡ್ತೀವಿ. ದೇವತೆಗಳಾದ ನಮ್ಮೆಲ್ಲರ ಪ್ರಾಣ ಸಂಕಷ್ಟದಲ್ಲಿದೆ ಹನುಮಂತ. ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ರಾಮನಾಮ ಜಪಿಸುತ್ತಿದ್ದೆವು. ತುಂಬಾ ಆಶ್ಚರ್ಯ. ದೇವತೆಗಳಾದ ನಿಮ್ಮನ್ನ ಹೆದರಿಸಿರೋರು ಯಾರು? ಆಶ್ಚರ್ಯವಾಗುತ್ತಿದೆ ಸೇನಾನಾಯಕ ಅಂಬಾಲಿ, ಇಲ್ಲಿ ಒಂದೂ ಕಮಲ ಪುಷ್ಪಗಳಿಲ್ಲ. ಹೌದು ಸೇನಾಧಿಪತಿ, ಕಮಲಗಳೆಲ್ಲ ಎಲ್ಲಿ? ಕಮಲ ಪುಷ್ಪಗಳಿಂದ ತುಂಬಿದ್ದ ಈ ಮಾನಸ ಸರೋವರ ಏಕಾಏಕಿ ಕಮಲರಹಿತ ಹೇಗಾಯಿತು? ಯೋಚಿಸಬೇಕಾದ ವಿಷಯ. ದೇವತೆಗಳೆಲ್ಲ ಯಾರಿಗೂ ತಿಳಿಯದ ಹಾಗೆ ಕಮಲಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದು ಸ್ವಯಂ ರಕ್ಷಣೆ ಮಾಡಿಕೊಳ್ಳಲು. ಆದರೆ ಕಮಲಗಳನ್ನು ಯಾರು ತೆಗೆದುಕೊಂಡು ಹೋದರು? ಕಮಲಗಳು ಮಾಯವಾಗಿವೆ ಎಂದರೆ ಆಶ್ಚರ್ಯ. ಪ್ರಶ್ನೆಗಳನ್ನೇ ಮಾಡುತ್ತಾ ಕೂತರೆ ಪ್ರಯೋಜನವಿಲ್ಲ. ಮೊದಲು ನಾವು ತಿಳಿಯಬೇಕಾಗಿರುವುದು ಇದು ಯಾರ ಷಡ್ಯಂತ್ರವೆಂದು. ಯಾರವನು? ವಿಧಾತ ರಾವಣನನ್ನು ವಿರೋಧಿಸುವ ಧೈರ್ಯವಿರುವವನು. ನಿಮ್ಮ ಅನುಮತಿ ಇದ್ದರೆ ನಿಮಗೊಂದು ವಿಚಾರ ತಿಳಿಸಲೇ? ಹೇಳಿ. ಈ ದಿವ್ಯವಾದ ಮಾನಸ ಸರೋವರದಲ್ಲಿ ಸಾಕ್ಷಾತ್ ಶಿವನೇ ನೆಲೆಸಿದ್ದಾನೆ ಎಂಬ ನಂಬಿಕೆ ಇದೆ. ಆ ದೇವತೆಗಳನ್ನೆಲ್ಲ ಶಿವನೇ ಏಕೆ ರಕ್ಷಿಸಿರಬಾರದು? ಇದೇ ಮಾತನ್ನು ನೀವು ಲಂಕೇಶನ ಎದುರಿಗೆ ಹೇಳಿದ್ದರೆ ನೀವು ಆ ಕ್ಷಣದಲ್ಲೇ ಶವವಾಗಿ ಬಿಡುತ್ತಿದ್ದಿರಿ. ಮಹಾದೇವ ಎಂದಿಗೂ ತನ್ನ ಪ್ರಿಯಭಕ್ತ ಲಂಕೇಶನ ವಿರುದ್ಧ ಸಂಚು ನಡೆಸುವುದಿಲ್ಲ. ಲಂಕೇಶರ ಶಕ್ತಿ ಏನೆಂದು ಅವರಿಗೆ ತಿಳಿದಿದೆ ಮತ್ತು ಲಂಕೇಶರ ಅಪಾಯಕಾರಿ ಅಸ್ತ್ರ ಚಂದ್ರ ಅಸ್ತ್ರ ಸಹ ಮಹಾದೇವನ ವರದಿಂದಲೇ ದೊರೆತದ್ದು. ಮಹಾದೇವ ಎಂದಿಗೂ ವಿಧಾತನ ವಿರುದ್ಧ ನಿಲ್ಲಲು ಸಾಧ್ಯವಿಲ್ಲ. ನಮ್ಮನ್ನು ಕ್ಷಮಿಸಿ ಸೇನಾಧಿಪತಿ. ಕ್ಷಮೆ ಮಹಾದೇವನಲ್ಲಿ ಕೇಳಿಕೊಳ್ಳಿ. ಇನ್ನೊಂದು ವಿಷಯ ನಿಮಗೆ ತಿಳಿದಿಲ್ಲ. ಮಹಾದೇವನಿಂದಲೇ ಲಂಕೇಶನು ಭಕ್ತಿಯಿಂದ ತಪಸ್ಸು ಮಾಡಿ ವಿಧಾತನ ಪಟ್ಟ ಪಡೆದುಕೊಂಡದ್ದು. ಇದೇ ಕಾರಣಕ್ಕಾಗಿ ಮಹಾದೇವರು ನಮಗೆ ಪೂಜ್ಯನೀಯರು. ಅರ್ಥವಾಯಿತು ಸೇನಾಧಿಪತಿ. ನಮ್ಮ ಮುಂದಿನ ಕಾರ್ಯ? ತಕ್ಷಣವೇ ಆ ದುಸ್ಸಾಹಸಿ ಯಾರೆಂದು ಹುಡುಕಿ ಆ ಕಪಟಿ ದೇವತೆಗಳನ್ನ ಬಂಧಿಸಬೇಕು. ಪ್ರಭು, ಅಸುರರ ಮಾತುಗಳನ್ನು ಕೇಳುತ್ತಿದ್ದರೆ ನಮಗೊಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ. ರಾವಣನಿಗೆ ತನ್ನ ಭಕ್ತಿಯ ಮೇಲೆ ಎಂಥ ಗರ್ವವಿದೆ ಎಂದು. ರಾವಣನ ಭಕ್ತಿ ಮಾರ್ಗವು ಕೊಂಚ ಸ್ವಾರ್ಥವೆನಿಸುತ್ತಿಲ್ಲವೇ ಪ್ರಭು? ರಾವಣನೇ ಸ್ವತಃ ಇದನ್ನು ಹೇಳಿಕೊಂಡಿದ್ದಾನೆ. ನಿಮ್ಮ ಮೇಲಿನ ಅವನ ಭಕ್ತಿ ಮನಪೂರ್ವಕವಲ್ಲ, ತನ್ನ ಆಸೆಯನ್ನು ಸಿದ್ಧಿಸಿಕೊಳ್ಳುವ ಮಾರ್ಗವೆಂದು. ಆ ರಾವಣನ ಭಕ್ತಿ ಕೇವಲ ವಿಧಾತನಾಗಬೇಕೆಂಬ ಸ್ವಾರ್ಥ ಬಯಕೆಯ ಪ್ರತಿರೂಪವಷ್ಟೇ ಎಂದು ನಮಗನಿಸುತ್ತಿದೆ. ನಂದಿ, ಎಷ್ಟು ಭಕ್ತರಿದ್ದಾರೋ ಅಷ್ಟೇ ಭಕ್ತಿಯ ರೂಪಗಳಿವೆ. ಏಕೆಂದರೆ ಪ್ರತಿಯೊಬ್ಬರ ಭಕ್ತಿಯು ಬೇರೆ ಬೇರೆ ರೂಪದಲ್ಲಿರುತ್ತದೆ. ಆದರೆ ಭಕ್ತಿಯ ಫಲ ಹೇಗಿರುತ್ತದೆ ಎಂದು ನಿರ್ಧರಿಸುವುದು ಭಕ್ತನ ಉದ್ದೇಶದ ಮೇಲೆ. ರಾವಣನು ಸಹ ಈ ನಿಯಮಕ್ಕೆ ಒಳಪಡುತ್ತಾನೆ. ಅಹಂಕಾರದಲ್ಲಿ ರಾವಣನು ಒಂದು ವಿಷಯ ಮರೆತಿದ್ದಾನೆ. ಭಕ್ತರ ಮನೋಕಾಮನೆಯನ್ನು ಪೂರೈಸುವ ಭಗವಂತನೇ ಕೆಲವೊಮ್ಮೆ ಸಂಹಾರಕನಾಗಿ, ಮಹಾಕಾಲನಾಗಿ ಸೃಷ್ಟಿಯ ಅಧರ್ಮಿಗಳನ್ನು ಸಂಹರಿಸಿ ಧರ್ಮಸ್ಥಾಪನೆ ಮಾಡುತ್ತಾನೆ. ಅಧರ್ಮಿಯು ಭಕ್ತನೇ ಆದರೂ ಭಗವಂತನು ಸಹಿಸಲಾರ. ಇದೇ ಕಾರಣಕ್ಕಾಗಿ ನಿಮ್ಮ ರುದ್ರಾವತಾರವಾದ ಹನುಮರು ರಾವಣನ ಮಾರ್ಗಕ್ಕೆ ಅಡ್ಡಿಯಾಗಿ ನಿಂತಿದ್ದಾರೆ. ವಿಧಿಯ ವಿಪರ್ಯಾಸ ಹೇಗಿದೆ ನೋಡಿ ಪ್ರಭು. ಸ್ವತಃ ತಾನೇ ವಿಧಾತನೆಂದು ಗರ್ವ ಪಡುತ್ತಿರುವ ಆ ರಾವಣನಿಗೇ ತಿಳಿಯುತ್ತಿಲ್ಲ, ಒಂದು ದಿನ ಈ ವಾನರ ಬಾಲಕನೇ ತನ್ನ ವಿನಾಶಕ್ಕೆ ಕಾರಣನಾಗುತ್ತಾನೆ ಎಂದು. ಭವಿಷ್ಯದ ಗರ್ಭದಲ್ಲಿ ಏನಿದೆ ಎಂಬುದು ಸರಿಯಾದ ಸಮಯ ಬಂದಾಗಲೇ ತಿಳಿಯುವುದು. ದೇವತೆಗಳೇ, ನಿಮ್ಮ ಈ ಸ್ಥಿತಿಗೆ ಕಾರಣ ಯಾರು?
ರಾಮ ಭಕ್ತರಿಗೆ ತೊಂದರೆ ಕೊಡುವಷ್ಟು ಧೈರ್ಯನಾ ಆ ಲಂಕಾಧಿಪತಿ ರಾವಣನಿಗೆ? ಇದು ಅತಿ ಆಯ್ತು. ಅಸಂಖ್ಯ ವರದಾನಗಳನ್ನು ಪಡೆದಿರುವ ರಾವಣ ಈಗ ನಿರಂಕುಶನಾಗುತ್ತಿದ್ದಾನೆ ಹನುಮ. ಮಹಾಶಯರೇ, ಇದಕ್ಕೂ ಮೊದಲು ಅವರಿಂದ ನಮ್ಗೆ 2 ಬಾರಿ ತೊಂದರೆ ಆಗಿದೆ. ಮೊದಲು ಸುಮೇರುವಿನಲ್ಲಿ, ನಂತರ ಅಯೋಧ್ಯೆಯಲ್ಲಿ. ನಾವೀಗ ಸುಮ್ನೆ ಇದ್ರೆ ಭವಿಷ್ಯದಲ್ಲಿ ಇದೇ ರೀತಿ ಸಂಕಷ್ಟವನ್ನ ಇಡೀ ಸೃಷ್ಟಿನೇ ಅನುಭವಿಸ್ಬೇಕಾಗತ್ತೆ. ನಾವಿದನ್ನ ಈಗ್ಲೇ ತಡಿಬೇಕು. ದೇವತೆಗಳೇ, ನೀವೆಲ್ಲ ಭಯ ಪಡದೆ ಇಲ್ಲೇ ಇರಿ. ನಾವ್ ಈಗ್ಲೇ ಹೋಗ್ ಬರ್ತೀವಿ. ಜೈ ಶ್ರೀರಾಮ. ಹನುಮಂತನ ವಿಶೇಷ ಶಕ್ತಿಯ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ. ಈಗ ಆ ಶಕ್ತಿಯ ಜೊತೆ ಶ್ರೀರಾಮನ ಭಕ್ತಿಯೂ ಸಹ ಸೇರಿಕೊಂಡಿದೆ. ಜೈ ಶ್ರೀರಾಮ. ಈ ನನ್ನ ಪ್ರಭುಗಳು ಎಲ್ಲಿ ಹೋದರು? ಗುರುಕುಲದಲ್ಲಿ ಎಲ್ಲರೂ ನಮಗಾಗಿ ಕಾಯುತ್ತಿರುತ್ತಾರೆ. ಪ್ರಭು ಶ್ರೀರಾಮನ ಕಾರ್ಯಕ್ಕಾಗಿ ಹೋಗಿದ್ದಾರೆ. ಅವಶ್ಯವಾಗಿ ಅದನ್ನು ಪೂರ್ಣಗೊಳಿಸಿ ಬರುತ್ತಾರೆ. ಶ್ರೀರಾಮನ ಕಾರ್ಯದಲ್ಲಿ ನಾವು ಸಹ ಭಾಗಿಯಾಗಿದ್ದರೆ ಚೆನ್ನಾಗಿರುತ್ತಿತ್ತು. ಪರವಾಗಿಲ್ಲ, ಶ್ರೀರಾಮನ ಕಾರ್ಯದಲ್ಲಿ ನಮ್ಮ ಪ್ರಭು ಹನುಮಂತ ಇರುತ್ತಾರೆ. ನಾವು ಪ್ರಭು ಹನುಮಂತನ ಜೊತೆ ಇರುತ್ತೇವೆ. ಶ್ರೀರಾಮನ ಭಕ್ತರಿಗೆ ಯಾರು ತೊಂದರೆ ನೀಡುತ್ತಾರೋ ಅವರನ್ನು ನಮ್ಮ ಪ್ರಭು ಹನುಮಂತ ನಾಶ ಮಾಡದೆ ಬಿಡುವುದೇ ಇಲ್ಲ. ಹೇ ಲಂಕಾಧಿಪತಿ ರಾವಣ! ನಿಮಗೆ ನಮ್ಮ ಧ್ವನಿ ಕೇಳಿಸ್ತಿದ್ರೆ ನೀವು ಈ ಕ್ಷಣವೇ ನಮ್ಮ ಎದುರಿಗೆ ಬಂದು ನಿಲ್ಲಿ. ಇದಕ್ಕೂ ಮೊದಲೇ ಅಯೋಧ್ಯೆಯಲ್ಲಿ ನಮ್ಮ ಮತ್ತೆ ನಿಮ್ಮ ಭೇಟಿಯಾಗಬೇಕಾಗಿತ್ತು. ಆದ್ರೆ ನಾವಿಬ್ರು ಭೇಟಿಯಾಗೋ ಅವಕಾಶ ನಮ್ಗೆ ಇವತ್ತು ಸಿಕ್ಕಿದೆ. ಬನ್ನಿ, ಬೇಗ ಬನ್ನಿ. ದಶರಥರ ಆಸ್ಥಾನದಲ್ಲಿ ನಾವು ನೋಡಿದ ಆ ವಾನರ ಬಾಲಕ ಇವನೇ ಅಲ್ಲವೇ? ಈಗ್ಲೇ ಹೋಗಿ ನಿಮ್ಮ ವಿಧಾತನಿಗೆ ಹೇಳಿ ಹೆಚ್ಚು ಮಾತಾಡದೆ ಸುಮ್ನೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ. ಅವ್ರಿಗೆ ಇಂತ ಒಳ್ಳೆ ಅವಕಾಶ ಮತ್ತೆ ಇನ್ಯಾವತ್ತೂ ಸಿಗಲ್ಲ. ಇಷ್ಟು ದೊಡ್ಡ ದೊಡ್ಡ ಮಾತು ಇಂತಹ ಸಣ್ಣ ಬಾಲಕನಿಂದ ಬರಲು ಹೇಗೆ ಸಾಧ್ಯ? ನೀವ್ ನಮ್ಮ ಅತಿಥಿ ಅಲ್ದೆ ಹೋಗಿದ್ರೆ ಆಗ ನಾವು ತೋರಿಸ್ತಿದ್ವಿ ಈ ಸಣ್ಣ ಬಾಲಕನ ಶಕ್ತಿ ಏನು ಅಂತ. ಬಹಳ ಉತ್ತಂಡ ವಾನರ. ಇವನೇನು ಮಾಡುತ್ತಿದ್ದಾನೆ ಇಲ್ಲಿ? ನೀವು ಅವರೇ ಅಲ್ವಾ ಮಹಾಶಯರೇ? ರಾವಣರ ಪ್ರತಿನಿಧಿಯಾಗಿ ಅಯೋಧ್ಯೆಗೆ ಬಂದಿದ್ದು. ಹೇಳಿ, ಎಲ್ಲಿಯ ನಿಮ್ಮ ವಿಧಾತ? ನಾವು ಅವರನ್ನ ನೋಡ್ಬೇಕು. ಏ ಬಾಲಕ, ಲಂಕೇಶರ ಹೆಸರನ್ನು ಗೌರವದಿಂದ ಹೇಳು. ಇಲ್ಲದಿದ್ದರೆ ಏನು? ಮೂಢ ವಾನರ, ಲಂಕೇಶರ ಕೋಪದಿಂದ ದೇವತೆಗಳನ್ನ ರಕ್ಷಿಸಿದವನು ನೀನಲ್ಲ ತಾನೆ? ಹಾಗೇನಾದರೂ ಇದ್ದರೆ ತಕ್ಷಣವೇ ದೇವತೆಗಳನ್ನ ನಮಗೆ ಒಪ್ಪಿಸು. ನಮ್ಗೆ ಆಜ್ಞೆ ಮಾಡೋದಕ್ಕೆ ನೀವುಗಳು ಯಾರು? ನಿಮಗೆ ಯಾಕೆ ಒಪ್ಪಿಸ್ಬೇಕು ಅವ್ರನ್ನ? ಏಕೆಂದರೆ ಲಂಕೇಶರ ಕ್ರೂರ ದೃಷ್ಟಿ ನಿನ್ನ ಮೇಲೆ ಬಿದ್ದರೆ ನಿನ್ನನ್ನು ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾವು ನಮ್ಮ ಪ್ರಭುವಿನ ಹೆಸರನ್ನ ಹೇಳ್ತೀವಿ, ನಮ್ಮ ಪ್ರಭುನೇ ನಮ್ಮನ್ನ ರಕ್ಷಿಸ್ತಾರೆ. ಈ ಸೃಷ್ಟಿಯಲ್ಲಿರುವುದು ಕೇವಲ ಒಬ್ಬರೇ ಪ್ರಭು, ದಶಾನನ ರಾವಣ. ಅವತ್ತು ನೀವು ನಮ್ಮ ಅತಿಥಿಯಾಗಿ ಬಂದಿದ್ರಿ, ಅದಕ್ಕೆ ನಾವು ನಿಮ್ಮನ್ನ ಸುಮ್ನೆ ಬಿಟ್ಟಿದ್ವಿ. ಆದ್ರೆ ಇವತ್ತು ನಾವು ನಿಮ್ಮನ್ನ ಸುಮ್ನೆ ಬಿಡ್ತೀವಿ ಅನ್ಕೊಂಡಿದ್ದೀರಾ? ಹಾಗಾಗಿ ನಮ್ಮ ಹತ್ರ ಮಾತಾಡುವಾಗ ಸ್ವಲ್ಪ ಗಮನ ಇಟ್ಟು ಮಾತಾಡಿ. ಇಷ್ಟೊಂದು ದುಸ್ಸಾಹಸವೇ? ಮೊದಲು ನಿನ್ನನ್ನು ವಧೆ ಮಾಡಿ ನಂತರ ದೇವತೆಗಳನ್ನು ಹುಡುಕುತ್ತೇವೆ. ದೇವತೆಗಳ ರಕ್ಷಕ ಅಲ್ಲವೇ ನೀನು? ಈಗ ನೋಡುತ್ತೇವೆ ನಿನ್ನನ್ನು ಯಾರು ರಕ್ಷಿಸುತ್ತಾರೆಂದು. ನಾವು ನೋಡ್ತೀವೀಗ ನಿಮ್ಮನ್ನ ರಕ್ಷಿಸೋಕೆ ಯಾರು ಬರ್ತಾರೆ ಅಂತ.
ಯಾಕೆ ಏನಾಯ್ತು ರಾಕ್ಷಸ ರಾಜ? ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ವಾ? ಇವತ್ತು ನಾವು ನಿಮ್ಮ ಹಿಂದಿನ ಎಲ್ಲಾ ಪಾಪಗಳಿಗೂ ಸೇರಿಸಿ ಶಿಕ್ಷೆ ಕೊಟ್ಟಿದ್ದೀವಿ. ವೀರವಾನರ ಬಾಲಕ, ನಾವು ಸಹ ನಿಮ್ಮ ಹಾಗೆ ಪ್ರಭುಗಳ ಕೆಲಸ ಮಾಡುತ್ತಿದ್ದೇವೆ. ನಮ್ಮ ಕೆಲಸಕ್ಕೆ ನೀವೇಕೆ ಅಡ್ಡಿಪಡಿಸುತ್ತಿದ್ದೀರಿ ಮತ್ತು ವ್ಯರ್ಥವಾಗಿ ನಿಮ್ಮ ಶಕ್ತಿಯನ್ನ ನಮ್ಮ ಮೇಲೇಕೆ ಪ್ರಯೋಗಿಸುತ್ತಿದ್ದೀರಿ? ನಮ್ಮ ತಾಯಿ ಯಾವಾಗ್ಲೂ ಹೇಳ್ತಾರೆ, ಭಕ್ತರನ್ನ ರಕ್ಷಿಸೋದು ದೈವ ಭಕ್ತಿನೇ ಅಂತ. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಶಕ್ತಿ ತಾನಾಗಿಯೇ ಬರುತ್ತೆ. ಈಗ ನಿಮ್ಗೆ ಎಲ್ಲ ಅರ್ಥ ಆಯ್ತಲ್ವಾ? ಹೋಗಿ ನಿಮ್ಮ ವಿಧಾತರಿಗೆ ಎಲ್ಲವನ್ನೂ ತಿಳಿಸಿ. ಹೋಗಿ. ನಿಮ್ಮನ್ನ ಭೇಟಿ ಮಾಡೋ ಉತ್ಸಾಹ ನಮ್ಗೆ ಇನ್ನೂ ಹೆಚ್ಚಾಗಿದೆ ಲಂಕಾಧಿಪತಿ ರಾವಣ. ಮಾರುತಿಯ ಮಾತು ಸತ್ಯ. ಪ್ರಭುಗಳ ಭಕ್ತಿಯಲ್ಲಿಯೇ ಪರಮಶಕ್ತಿ ಅಡಗಿದೆ. ನಂದಿ, ಯಾರದೇ ಜೀವನದಲ್ಲಾದರೂ ಕಠಿಣ ಪರಿಸ್ಥಿತಿ ಬಂದಾಗ ತಮ್ಮ ದೇವರನ್ನು ಮನದಲ್ಲಿ ಸ್ಮರಿಸಿಕೊಂಡು ಪೂರ್ತಿ ನಿಷ್ಠೆಯಿಂದ ಅವರನ್ನು ಪೂಜಿಸಬೇಕು. ಪ್ರಭು, ಅದರಿಂದ ಏನಾಗುತ್ತದೆ? ಅದರಿಂದ ಧೈರ್ಯ ಬರುತ್ತದೆ, ಎಲ್ಲವನ್ನು ಎದುರಿಸುವಂತಹ ಧೈರ್ಯ. ತನ್ನ ಸ್ಥಾನದಲ್ಲಿ ಗಟ್ಟಿಯಾಗಿ ನಿಲ್ಲುವ ಧೈರ್ಯ, ತಮ್ಮ ಮೇಲೆ ಮತ್ತು ತಮ್ಮ ಶಕ್ತಿಯ ಮೇಲೆ ಮತ್ತೆ ನಂಬಿಕೆ ಬರುತ್ತದೆ. ನಂತರ ಕಠಿಣ ಪರಿಸ್ಥಿತಿಯೂ ಸಹ ನೋಡುತ್ತಿದ್ದಂತೆ ಮಾಯವಾಗುತ್ತದೆ. ಅತ್ಯದ್ಭುತ. ಭಕ್ತಿಯ ಮಹಿಮೆ ಅಪಾರವಾದದ್ದು ಪ್ರಭು. ಈ ದಿವ್ಯ ಭಕ್ತಿಯ ಸ್ಥಾಪನೆಗಾಗಿಯೇ ಹನುಮಂತನ ಜನನವಾಗಿದೆ. ನಾವು ಲಂಕೆಯಲ್ಲಿಲ್ವಾ? ಇಲ್ಲ, ಸೇನಾಪತಿಗಳೇ, ನಮ್ಮ ಛಲ ಬಲ ಕೌಶಲ್ಯಗಳನ್ನು ಉಪಯೋಗಿಸಿ ನಾವು ದೇವತೆಗಳನ್ನು ಮತ್ತು ವಾನರನನ್ನು ಬಂಧಿಸಲೇಬೇಕು. ಇಲ್ಲದಿದ್ದರೆ ಲಂಕೇಶ್ವರ ಕ್ರೋಧಾಗ್ನಿಗೆ ನಾವು ಸುಟ್ಟು ಭಸ್ಮವಾಗುತ್ತೇವೆ. ನಡೆಯಿರಿ. ಲಂಕೆಯನ್ನ ನಾಶ ಮಾಡೋದಕ್ಕೆ ಸ್ವತಃ ನಾವೇ ಬರ್ತಾ ಇದ್ದೀವಿ ರಾವಣ. ಎಂತಹ ಮಧುರವಾದ ಧ್ವನಿ ಇದು! ಈ ಮಧುರವಾದ ಧ್ವನಿಯಲ್ಲಿ ಅಹಂಕಾರ ಇಲ್ಲ, ಭಯನೂ ಇಲ್ಲ, ಕೋಪನೂ ಇಲ್ಲ. ಯಾರು ಈ ಭಕ್ತ? ರಾಮ 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 ರಾಮ. ಮಹಾನುಭಾವರೇ, ನಿಮಗೆ ಅಂಜನಿ ಪುತ್ರ ಮಾರುತಿಯ ಪ್ರಣಾಮಗಳು. ನಿಮ್ಮ ಬಾಯಲ್ಲಿ ನಮ್ಮ ಪ್ರಭು ಶ್ರೀರಾಮರ ನಾಮವನ್ನ ಕೇಳಿ ಆಶ್ಚರ್ಯಚಕಿತರಾಗಿ ನಿಮ್ಮನ್ನ ನೋಡ್ಬೇಕು ಅಂತ ಬಂದ್ವಿ. ನಾವು ನಿಮ್ಮ ಪರಿಚಯ ತಿಳ್ಕೋಬಹುದಾ? ನಮ್ಮ ಪರಿಚಯ ಏನೆಂದರೆ, ನಾವು ಸಹ ನಿಮ್ಮ ಹಾಗೆ ಪ್ರಭುಗಳ ಭಕ್ತರು. ನಮ್ಮ ಸ್ಥಳದ ಬಗ್ಗೆ ಹೇಳುವುದಾದರೆ, ನಮ್ಮ ಮನಸ್ಸಿನಲ್ಲಿ ಏನನ್ನೂ ಪಡೆದುಕೊಳ್ಳುವ ಆಸೆ ಮತ್ತು ಕಳೆದುಕೊಳ್ಳುವ ಭಯವಿಲ್ಲದ ನಮಗೆ ಪ್ರಭುವಿನ ನಾಮವನ್ನು ಜಪಿಸುವ ಜಾಗವೇ ನಮ್ಮ ಸ್ಥಳವಾಗಿ ಬಿಡುತ್ತದೆ. ನಿಮ್ಮಂತ ಭಕ್ತರನ್ನ ನೋಡಿ ನಾವು ಧನ್ಯರಾದ್ವಿ. ಆದ್ರೆ ನೀವು ಈ ದಟ್ಟ ಕಾಡಲ್ಲಿ ಏನ್ ಮಾಡ್ತಾ ಇದ್ದೀರಾ? ಯಾರಿಗೋಸ್ಕರ ಕಾಯ್ತಿದ್ದೀರಾ? ನಾವು ಕಾಯುತ್ತಿರುವುದು ಯಾವ ಶುಭ ಗಳಿಗೆಗೆಂದರೆ, ನಮ್ಮ ಪ್ರಭು ಶ್ರೀರಾಮ ಈ ಕಾಡಿಗೆ ಬರುತ್ತಾರೆ. ಆಗ ಅವರಿಂದ ರಾಕ್ಷಸ ರಾಜ ರಾವಣನ ಅಂತ್ಯವಾಗುತ್ತದೆ ಎಂದು. ಏನ್ ಹೇಳ್ತಿದ್ದೀರಾ ನೀವು? ಏಕೆ, ಏನಾಯಿತು? ನಾವು ಕೂಡ ಆ ರಾವಣನ್ನೇ ಹುಡುಕ್ತಾ ಇದ್ದೀವಿ, ಅವನನ್ನ ವಧೆ ಮಾಡೋದಿಕ್ಕೆ. ಸಾಧ್ಯವಿಲ್ಲ. ರಾವಣನ ಅಂತ್ಯ ಪ್ರಭುಗಳಿಂದಲೇ ಸಾಧ್ಯ ಹನುಮಂತ. ಇದು ವಿಧಿಲಿಖಿತ ಮತ್ತು ವಿಧಿಯ ವಿಧಾನ. ಹಾಗೇ ಆಗಲಿ ಮಹಾನುಭಾವರೇ, ನಾವಿನ್ನ ಹೊರಡ್ತೀವಿ.
ಬ್ರಾಹ್ಮಣರ ಮಾತು ನಿಜಾನಾ? ನಾವು ಪ್ರಭುಗಳ ಲೀಲೆಗೆ ಅಡ್ಡಿಪಡಿಸ್ತಾ ಇದೀವಾ? ಒಂದ್ ವೇಳೆ ಅವ್ರ ಮಾತು ನಿಜ ಆಗಿದ್ರೆ ನಾವು ಕಾದು ನೋಡೋದೇ ಸರಿ ಅಂತ ಅನ್ಸುತ್ತೆ. ಬಹುಶಃ ಇದರ ಹಿಂದೆ ಪ್ರಭುಗಳ ಯಾವುದೋ ಮಹತ್ತರ ಉದ್ದೇಶ ಇರಬಹುದು. ಆದ್ರೆ ಈಗ ನಾವು ಆ ರಾವಣನಿಂದ ದೇವತೆಗಳನ್ನ ರಕ್ಷಣೆ ಮಾಡೋದು ಹೇಗೆ? ಮುಂದಿನ ದಾರಿಯನ್ನ ಪ್ರಭು ಶ್ರೀರಾಮರೇ ತೋರಿಸ್ತಾರೆ. ಜೈ ಶ್ರೀರಾಮ. ಮಾರುತಿ, ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದನ್ನು ತಡೆಯುವುದು ಬಹಳ ಕಷ್ಟವಾಗುತ್ತದೆ. ಈಗಲೂ ಸಹ ರಾವಣನನ್ನು ಅಂತ್ಯ ಮಾಡಲು ತಯಾರಾಗಿ ಹೊರಟಿದ್ದೀರಿ. ಹಾಗೇನಾದರೂ ಆದರೆ ರಾಮನ ಅವತಾರದ ಲೀಲೆಗೆ ಮಹತ್ವ ಸಿಗುವುದಿಲ್ಲ. ಒಂದು ವೇಳೆ ನೀವು ಮತ್ತು ಲಂಕಾದೇಶ ರಾವಣ ಎದುರಾದರೆ ಆ ಸಂದರ್ಭ ಬಹಳ ಪ್ರಳಯಕಾರಿಯಾಗಿರುತ್ತದೆ. ಇದೇ ಕಾರಣಕ್ಕಾಗಿ ಈ ರೀತಿ ನಿಮ್ಮನ್ನು ತಡೆಯಬೇಕಾಯಿತು. ಸ್ವಾಮಿ, ಬಹಳ ಪ್ರಸನ್ನರಾಗಿರೋ ಹಾಗಿದೆ. ಏನಾದರೂ ಶುಭ ಸಮಾಚಾರವೇ? ಶುಭ ಸಮಾಚಾರವೇ ದೇವಿ. ನಮ್ಮ ಪುತ್ರ ಮಾರುತಿ ಋಷಿ ಅಂಗೀರಸರಂತಹ ಮಹಾನ್ ಗುರುಗಳ ಬಳಿ ಶಿಕ್ಷಣವನ್ನು ಪಡೆಯಲು ಅವರ ಗುರುಕುಲಕ್ಕೆ ಹೋಗಿದ್ದಾರೆ. ನಮ್ಮ ಆನಂದಕ್ಕೆ ಕಾರಣವೇನೆಂದರೆ ಅತಿ ಶೀಘ್ರದಲ್ಲೇ ಸುಮೇರು ರಾಜ್ಯಕ್ಕೆ ಮತ್ತೊಬ್ಬ ರಾಜ ತಯಾರಾಗುತ್ತಿದ್ದಾರೆ. ಸ್ವಾಮಿ, ನೀವು ನಿಮ್ಮ ಕಲ್ಪನೆಯಲ್ಲಿ ಎಷ್ಟು ದೂರ ಹೋಗಿದ್ದೀರಿ ಅಂದ್ರೆ ನಮ್ಮ ಮಾರುತಿ ಇನ್ನೂ ಗುರುಕುಲ ಕೂಡ ತಲುಪಿರೋದಿಲ್ಲ. ಅಂದರೆ ಮಾರುತಿ ಇನ್ನೂ ಸಹ ಗುರುಕುಲ ತಲುಪಿರುವುದಿಲ್ಲವೇ? ಯಾಕೆ ಅಂದ್ರೆ ನಮ್ಮ ಪುತ್ರನ ಬಗ್ಗೆ ನಮಗೆ ಗೊತ್ತಿದೆ ಅಲ್ವಾ? ಇಲ್ಲ ಇಲ್ಲ ದೇವಿ, ಜಾಂಬವಂತರು ಸಹ ಅವರ ಜೊತೆಗಿದ್ದಾರೆ. ಮಾರುತಿಗೆ ಒಂದು ಸಾರಿ ಮನಸ್ಸೇನಾದ್ರೂ ಬಂದುಬಿಟ್ರೆ ಸಂಪೂರ್ಣವಾಗಿ ಪ್ರಪಂಚವನ್ನೇ ಮರೆತು ಬಿಡ್ತಾರೆ. ಇತ್ತೀಚಿನ ದಿನಗಳಲ್ಲಂತೂ ಅವರಲ್ಲಿ ರಾಮನಾಮ ತುಂಬ ಹೋಗ್ಬಿಟ್ಟಿದೆ. ಇನ್ನು ರಾಮನೇ ಹೇಳ್ಬೇಕು ಮಾರುತಿ ಯಾವ ಗುರುಕುಲ ತಲುಪ್ತಾರೆ ಅಂತ. ನಾವು ಸಹ ಅವರ ಜೊತೆ ಗುರುಕುಲಕ್ಕೆ ಹೋಗಬೇಕಿತ್ತು. ಇದೆಂತ ಸಂಕಷ್ಟದ ಪರಿಸ್ಥಿತಿ! ಏನು ಮಾಡುವುದು ಒಂದು ಅರ್ಥವಾಗುತ್ತಿಲ್ಲ. ಒಂದು ಕಡೆ ಸಾಧಾರಣ ವಾನರ ದೇವತೆಗಳನ್ನ ರಕ್ಷಿಸುತ್ತಿದ್ದಾನೆ, ಇನ್ನೊಂದೆಡೆ ವಿಧಾತ ರಾವಣ. ವಿಧಾತನನ್ನು ನಿರಾಸೆಗೊಳಿಸುವುದರ ಅರ್ಥ ಮೃತ್ಯು. ಏನು ಮಾಡುವುದು ನಾವು? ಪುತ್ರ ಮಾರೀಚ, ಮಾತೆ ತಾಟಕ, ಪುತ್ರ ಮಾರೀಚ, ಇಲ್ಲಿಯವರೆಗೂ ನೀನು ನಿನ್ನಲ್ಲಿರುವ ಮಾಯಾವಿ ಶಕ್ತಿಯಿಂದ ಮಾತ್ರ ಯುದ್ಧ ಮಾಡಿ ಪಾರಾಗಿರುವೆ. ಈಗ ಸಮಯ ಬದಲಾಗಿದೆ. ವಿಧಾತ ರಾವಣ ನಿನಗೊಂದು ಮಹತ್ ಕಾರ್ಯ ವಹಿಸಿದ್ದಾರೆ. ಇದರ ಅರ್ಥ ನಿನ್ನ ಸಾಮರ್ಥ್ಯದ ಮೇಲೆ ಅವರಿಗೆ ವಿಶ್ವಾಸ ಮೂಡಬೇಕು. ನಂಬಿಕೆಯನ್ನು ಕಳೆದುಕೊಳ್ಳಬೇಡ ಪುತ್ರ. ನಿನ್ನನ್ನು ನೀನು ಸಾಬೀತುಪಡಿಸಿಕೊಳ್ಳಲು ಇದು ಕೊನೆಯ ಅವಕಾಶ ಮಾರೀಚ. ನೀನು ಇದರ ನೇತೃತ್ವ ವಹಿಸು. ನಿನ್ನಲ್ಲಿರುವ ರಾಕ್ಷಸ ಪ್ರವೃತ್ತಿಯನ್ನು ಜಾಗೃತಗೊಳಿಸು. ಹೊರಡು, ದೇವತೆಗಳನ್ನು ಧೂಳಿಪಟ ಮಾಡು. ನನ್ನ ಆಶೀರ್ವಾದ ನಿನ್ನ ಮೇಲೆ ಇದೆ. ಧನ್ಯವಾದಗಳು ಮಾತೆ. ನೀವು ನಮ್ಮ ಆತಂಕವನ್ನು ದೂರ ಮಾಡಿದಿರಿ. ಈಗ ಈ ಸೃಷ್ಟಿ ಮಾಯಾವಿ ಮಾರೀಚನ ಹೊಸ ರೂಪವನ್ನು ನೋಡುತ್ತದೆ. ರಾವಣನಿಂದ ದೇವತೆಗಳಿಗೆ ತೊಂದರೆ ಆಗೋ ಮೊದಲೇ ನಾವಲ್ಲಿಗೆ ತಲುಪಬೇಕು. ಯಾವ ರಾಕ್ಷಸರ ಕಣ್ಣಿಗೂ ಬೀಳ್ದಂತ ಜಾಗದಲ್ಲಿ ಆ ಎಲ್ಲಾ ದೇವತೆಗಳನ್ನ ನಾವು ಸುರಕ್ಷಿತವಾಗಿಡಬೇಕು.